ಮುಗಿಸಿಕೊಂಡು ಪ್ರಳಯಾಂತಕ ಸ್ವರೂಪ ತಾಳಿದಾಗ ಸಾವು ಬದುಕಿನ ನಡುವೆ ತೆಳುವಾದ ಗೆರೆಯೊಂದು ಮಾತ್ರ ಉಳಿದಿರುತ್ತೆ. ಅಂತಹ ಆತಂಕದ ಕ್ಷಣದಲ್ಲಿ ಕಣ್ಣೆದುರೆ ಮೃತ್ಯು ಅಬ್ಬರಿಸ್ತಾ ಇದ್ರು ಅಂಜದೆ ಅಪರಿಚಿತ ವ್ಯಕ್ತಿಯೊಬ್ಬನ ಪ್ರಾಣ ಉಳಿಸೋದಕ್ಕೆ ತನ್ನ ಲೈಫ್ ಜಾಕೆಟ್ ಬಿಟ್ಟುಕೊಟ್ಟು ತನ್ನ ಜೀವವನ್ನೇ ಬಲಿಕೊಟ್ಟ ಆ ಮಹಾಚೇತನದ ಕರುಣಾಜನಕ ಕಥೆ ಇದು. ದಿನಾಂಕ ಆಗಸ್ಟ್ 1 ಕೇರಳ ಕರ್ನಾಟಕ ಗಡಿಭಾಗದ ಕಣ್ಣೂರು ಜಿಲ್ಲೆಯ ಸಮೀಪದ ಮೀನ್ತುಳ್ಳಿ ಪ್ರಕೃತಿಯ ವಿಕೋಪಕ್ಕೆ ನಲುಗಿ ಹೋಗಿತ್ತು. ಕೇವಲ ಕೆಲವೇ ಗಂಟೆಗಳಲ್ಲಿ 300 ಮಿಲಿಮೀಟರ್ಗೂ ಹೆಚ್ಚು ಭೀಕರ ಮಳೆ ಸುರಿದು ಕರಿಯಂಗೋಡು ನದಿ ರೌದ್ರಾವತಾರವನ್ನ ತಾಳಿ ಹರಿತಾ ಇತ್ತು. ಅದೇ ಸಮಯದಲ್ಲಿ ಮೇಲ್ಭಾಗದಲ್ಲಿ ಭೂ ಕುಸಿತವಾಗಿದೆ ಅನ್ನೋ ಸುದ್ದಿ ತಿಳಿದು ತಮ್ಮ ಕಾಫಿ ತೋಟಕ್ಕೆ ತೆರಳಿದ್ದ 61 ವರ್ಷದ ವೃದ್ಧ ರೈತ ಎಸ್ ಬೆನ್ನಿ ಹಠಾತ್ ಉಂಟಾದ ದಿಢೀರ್ ಪ್ರವಾಹದಲ್ಲಿ ನದಿ ಮತ್ತು ದಟ್ಟ ಅರಣ್ಯದ ನಡುವಿನ ಸಣ್ಣ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುತ್ತಾರೆ. ಸುತ್ತಲೂ ರಭಸದಿಂದ ಹರಿಯುವ ಮೈಚಳಿ ಬಿಡಿಸುವ ನದಿ ನೀರು, ಮತ್ತೊಂದೆಡೆ ದಟ್ಟ ಅರಣ್ಯ. ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಏರ್ತಾ ಇದ್ದು ಬೆನ್ನಿ ಅವರ ಜೀವ ಅಪಾಯದಲ್ಲಿತ್ತು. ಈ ಸುದ್ದಿ ತಿಳಿತಾ ಇದ್ದಂತೆ ಯಾವುದೇ ಸರ್ಕಾರಿ ಆದೇಶಕ್ಕೆ ಕಾಯದೆ ಸಾರ್ವಜನಿಕರ ಸೇವೆಯನ್ನ ತಮ್ಮ ಧರ್ಮವೆಂದು ಭಾವಿಸಿದ್ದ 36 ವರ್ಷದ ಈಜು ಹಾಗೂ ರೆಫೆಲಿಂಗ್ ತರಬೇತುದಾರ ಆರ್ ರಾಜೇಶ್ ತಮ್ಮ ಸಹಚರರಾದ ಶಿಬಿನ್ ಮತ್ತು ಜಿತಿನ್ ಅವರೊಂದಿಗೆ ತಕ್ಷಣವೇ ಅಂಗಳಕ್ಕೆ ಧುಮುಕ್ತಾರೆ. ಪ್ರಾಣದ ಹಂಗು ತೊರೆದು ಅಬ್ಬರಿಸ್ತಾ ಇದ್ದ ಕರಿಯಂಗೋಡು ನದಿಯನ್ನ ಈಜಿಕೊಂಡು ಆ ದ್ವೀಪವನ್ನ ತಲುಪ್ತಾರೆ. ಸಿಲುಕಿಕೊಂಡಿದ್ದ ಬೆನ್ನಿ ಅವರನ್ನ ರಕ್ಷಣಾ ಹಗ್ಗದ ನೆರವಿನಿಂದ ಸುರಕ್ಷಿತವಾಗಿ ದಂಡೆಯತ್ತ ಕರೆತರುವಾಗ ಆ ವೃದ್ಧ ನೀರಿನ ತೀವ್ರ ರಭಸವನ್ನ ತಡೆಯೋದಕ್ಕೆ ಆಗದೆ ಪರದಾಡೋದನ್ನ ರಾಜೇಶ್ ಗಮನಿಸ್ತಾರೆ. ಅಲ್ಲಿ ರಾಜೇಶ್ ಒಂದು ಕ್ಷಣವೂ ಯೋಚಿಸಲಿಲ್ಲ. ತಕ್ಷಣವೇ ತಮ್ಮ ಮೈ ಮೇಲಿದ್ದ ಏಕೈಕ ಲೈಫ್ ಜಾಕೆಟ್ ಅನ್ನ ತೆಗೆದು ಆ ವೃದ್ಧ ರೈತನಿಗೆ ತೊಡಿಸ್ತಾರೆ. ಲೈಫ್ ಜಾಕೆಟ್ ಧರಿಸಿದ ಬೆನ್ನಿ ಹಾಗೂ ಇತರ ಸಹಚರರು ರಕ್ಷಣಾ ಹಗ್ಗ ಹಿಡಿದು ಸುರಕ್ಷಿತವಾಗಿ ದಂಡೆ ತಲುಪ್ತಾರೆ. ಆದರೆ ತಮಗೆ ರಕ್ಷಣೆ ಇಲ್ಲದಿದ್ರೂ ಪರವಾಗಿಲ್ಲ ಅಂತ ಅನ್ಯರ ಜೀವ ಉಳಿಸಿದ ರಾಜೇಶ್ ದಂಡೆಯ ತೀರ ಸಮೀಪ ಬಂದಾಗ ನೀರಿನ ಭೀಕರ ರಭಸಕ್ಕೆ ಕೈಜಾರಿ ಉಕ್ಕಿ ಹರಿಯುತ್ತಿದ್ದ ಸುಳಿಯಲ್ಲಿ ಕೊಚ್ಚಿ ಹೋಗುತ್ತಾರೆ. 3 ದಿನಗಳ ಕಾಲ ಸತತವಾಗಿ ನಡೆದ ಶೋಧ ಕಾರ್ಯದ ನಂತರ ಆಗಸ್ಟ್ 4ರಂದು ರಾಜೇಶ್ ಅವರ ನಿರ್ಜೀವ ದೇಹ ನದಿಯ ಸಣ್ಣ ದ್ವೀಪವೊಂದರಲ್ಲಿ ಪತ್ತೆಯಾಗುತ್ತೆ. ತಿರುವನಂತಪುರಂನ ಕಲ್ಲಿಯೂರ್ನ ನಿವಾಸಿಯಾಗಿದ್ದ ರಾಜೇಶ್ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ. ಅಡ್ವೆಂಚರ್ ಡಿಸಾಸ್ಟರ್ ಸೊಸೈಟಿಯ ಸಕ್ರಿಯ ಸದಸ್ಯರಾಗಿದ್ದ ಅವರು ರೋಪ್ ರಕ್ಷಣೆ ಮತ್ತು ಜಲ ಸುರಕ್ಷತೆಯಲ್ಲಿ 100 ಜನರಿಗೆ ತರಬೇತಿ ನೀಡಿದ ನಿಪುಣ ಈಜುಗಾರರಾಗಿದ್ದರು. 2018ರ ಕೇರಳದ ಮಹಾಪೂರವಿರಲಿ ಅಥವಾ 2024ರ ವಯನಾಡ್ ಭೀಕರ ಸರಣಿ ಭೂಕುಸಿತವಿರಲಿ, ಕಷ್ಟದಲ್ಲಿದ್ದವರ ರಕ್ಷಣೆಗೆ ಮೊದಲು ಧಾವಿಸಿದ್ದ ಸೈನ್ಯವೇ ಈ ರಾಜೇಶ್. ಕೇರಳದಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ 20ಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಸಾವಿರಾರು ಜನರು ಮನೆ ಮಠ ಕಳೆದುಕೊಂಡಿದ್ದಾರೆ. ಆದರೆ ಈ ಎಲ್ಲ ದುರಂತಗಳ ನಡುವೆ ರಾಜೇಶ್ ಅವರ ಈ ಮಹಾನ್ ತ್ಯಾಗ ನಾಡಿನಾದ್ಯಂತ ಕಣ್ಣೀರು ತರಿಸಿದೆ. ರಾಜೇಶ್ ಅವರ ಈ ಅಪ್ರತಿಮ ಶೌರ್ಯ ಹಾಗೂ ಮಾನವೀಯತೆಗೆ ಕೇರಳ ಸರ್ಕಾರ ಬುಧವಾರ ಪೂರ್ಣ ರಾಜ್ಯ ಗೌರವದೊಂದಿಗೆ ಅಂತಿಮ ನಮನ ಸಲ್ಲಿಸಿದೆ. ಇನ್ನು ನನಗೆ ನನ್ನ ತಂದೆಯನ್ನ ನೋಡಬೇಕು, ದಯವಿಟ್ಟು ಅವರ ಮುಖದ ಮೇಲಿರುವ ಬಟ್ಟೆಯನ್ನ ತೆಗಿರಿ ಅಂತ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ರಾಜೇಶ್ ಪುತ್ರ ರೋಧಿಸ್ತಾ ಇದ್ದದ್ದು ಎಂಥವರ ಕರುಳು ಹಿಂಡುವಂತಿತ್ತು. ರಾಜೇಶ್ ಅವರ ಮನೆಗೆ ಭೇಟಿ ನೀಡಿದ ನಾಯಕರು ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದು ಅರ್ಧಕ್ಕೆ ನಿಂತಿದ್ದ ಅವರ ಸ್ವಂತ ಮನೆಯ ನಿರ್ಮಾಣವನ್ನ ಸರ್ಕಾರವೇ ಪೂರ್ಣಗೊಳಿಸುವುದಾಗಿ ಘೋಷಣೆ ಮಾಡಿದೆ. ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಇನ್ನೊಬ್ಬರ ಜೀವ ಉಳಿಸಿದ ರಾಜೇಶ್ ಅವರ ಈ ಮಹಾನ್ ತ್ಯಾಗ ಮತ್ತು ನಿಸ್ವಾರ್ಥ ಪ್ರೀತಿ ಮಾನವ ಕುಲ ಇರೋವರೆಗೂ ಅಮರ. ಜನರು ಪ್ರಪಂಚದಲ್ಲಿ ಆಸ್ತಿ ಪಾಸ್ತಿ ಸಂಪಾದಿಸಬಹುದು, ಆದರೆ ಅಪರಿಚಿತ ವ್ಯಕ್ತಿಯೊಬ್ಬನಿಗಾಗಿ ತನ್ನ ಕೊನೆಯ ರಕ್ಷಾ ಕವಚವನ್ನೇ ಬಿಟ್ಟುಕೊಟ್ಟು ಪ್ರಾಣ ತ್ಯಾಗ ಮಾಡುವಂತಹ ವಿಶಾಲ ಮನಸ್ಸು ಎಲ್ಲರಿಗೂ ಬರೋದಿಲ್ಲ.
ರಾಜೇಶ್ ಅವರು ಇವತ್ತು ನಮ್ಮೊಂದಿಗಿಲ್ಲದಿರಬಹುದು, ಆದರೆ ಪ್ರತಿಯೊಬ್ಬರ ಹೃದಯದಲ್ಲೂ ಅವರು ರಿಯಲ್ ಹೀರೋ ಆಗಿ ಶಾಶ್ವತವಾಗಿ ಉಳಿತಾರೆ ಅನ್ನೋದಂತೂ ಸತ್ಯ.